ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಅದರಬಾರದು. ಏನಪ್ಪಾ ಸಿದ್ದಣ್ಣ ಜೋರ್ ಹಾಡಾಡಕತ್ಬಿಟ್ಟಿ. ಪ್ರೀತಿ ಮಾಡಕ್ ಹೋಗ್ಬಾರ್ದು ಅಂತಂದೆ, ಮಾಡಿದ್ರೆ ಜಗಕ್ಕೆ ಹೆದರಾಕ್ ಹೋಗ್ಬಾರ್ದು ಅಂತಂದೆ. ಏನು ವಿಷಯ? ಯಾರ? ಓಹೋ ಓಹ್ ಸಾವ್ಕಾರ. ನಮಸ್ಕಾರ ಸಾವ್ಕಾರ, ನಮಸ್ಕಾರ. ಈಗ ಬಂದ್ರೇನ? ಆನಪ್ಪ ಈಗ ಬನ್ನಿ ನೋಡು. ಅಲ್ಲಲ್ಲಿ ಸಿದ್ದ, ಬಂದು ಹೊಲದಾಗ ಕೆಲಸ ಮಾಡಿ ರೊಕ್ಕ ತೊಗೊಂಡು ಹೋಗಂದ್ರೆ ಬರೀ ಕುಡ್ದು ಅಡ್ಡಾಡಕತ್ತಿ. ಅಲ್ಲಲ್ಲಿ ನಿಂದೇನು ಸಮಸ್ಯೆ ಏನ್ಲಿ? ಏನು ಹೇಳುದ್ರಿ ಸಾವ್ಕಾರ ಸಮಸ್ಯೆ? ಒಂದ ಎರಡ? ಆ ಬಡವ್ರಿಗೆ 108 ಸಮಸ್ಯೆ ಅಂತಾರ. ನನಗೆ ಭಾಳ ಸಮಸ್ಯೆಗಳು ಆಗ್ಬಿಟ್ಟವ್ರಿ ಸಾವ್ಕಾರ. ನಾ ಎಲ್ಲ ಕೆಲ್ಸಕ್ಕೆ ಬರ್ಬೇಕಂತಂದ ಭಾಳ ಜಳಕ ಮಾಡಿ ರೆಡಿಯಾಗಿ ಬರ್ತೀನಿ. ಅವನು ಬರೋ ದಾರ್ಯಾಗ ಅದು ಬಾರ್ ಅಂಗಡಿ ಎಳದ್ ಬಿಡ್ತೈತ್ರಿ, ಕರೆದು ಬಿಡ್ತೈತಿ. ಆಮ್ಯಾಗ ಮತ್ತೆ ಅಲ್ಲಿ ಬನ್ನಿ ಅಂದ್ರೆ ಮತ್ತೆ ಅಡ್ಯಾಡಕ್ಕೂ ಬರುದಿಲ್ರಿ. ಹಿಂಗೆ ಹಾಡಾಡ್ಕೊಂತ ಊರು ತಿರುಗ್ತೀನಿ ರೀ ಸಾವ್ಕಾರ. ಆತ ನಿನಗೆ ಕುಡಿಯಾಕ ರೊಕ್ಕರ ಎಲ್ಲಿ ಬರ್ತಾವಲ್ಲಿ? ದುಡಿದು ಇಲ್ಲ, ದುಡಿದು ಅಟ್ಟ ಕಟ್ಟ ಕುಡಿಯಾಕ ರೊಕ್ಕರ ಎಲ್ಲಿ ಬರ್ತಾವ ನಿನಗೆ? ಅಯ್ಯೋ ಸಾವ್ಕಾರ, ಹಂಗ ನಾಕೋಬೇಡ್ರಿ. ನಮ್ಮ ಊರಾಗಿನ ಮಂದಿ ಏನಾರ ಮಾಡ್ತೀನಿ ಬೆಳಿತೀನಿ ಏನಾರ ಅಂತಂದು ಕೊಡಂದ್ರೆ ರೊಕ್ಕ ಕೊಡುದಿಲ್ಲ, 1 ರೂಪಾಯಿ ಬಿಚ್ಚುದಿಲ್ಲ. ಅದಕ್ಕೆ ಕುಡಿತೀನಿ ಕೊಡಂದ್ರೆ ರಗಡು ಮಂದಿ ಕೊಡ್ತಾರ್ರಿ ರೊಕ್ಕ ಸಾವ್ಕಾರ. ಹೌದು ಬಿಡಪ್ಪ, ನೀ ಹೇಳೋದು ಕರೆನ. ಇಲ್ಲಿಗೆ ಬಂದು ಹತ್ತೈತ್ ನೋಡಿ ನಮ್ಮ ಸಮಾಜ. ಅಲ್ಲ ನಿನ್ನ ಸಮಸ್ಯೆ ಏನಂತ ಇಷ್ಟ್ಯಾಕೆ ಕುಡಿಯಾಕತ್ತಿ? ಈಗ ವಿಪರೀತ ಕುಡಿಯಾಕತ್ ಬಿಟ್ಟಿಯಲ್ಲ ಇತ್ತೀಚೆಗೆ. ಏನ್ ಮಾಡುದ್ರಿ ಸಾವ್ಕಾರ? ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗ್ಬಿಟ್ಟೈತ್ರಿ. ಈಗ ಸರ್ಕಾರದವ್ರ ಇದನ್ನ ಮಾಡಿದ್ದ ಬಸ್ ಫ್ರೀ ಮಾಡ್ಯಾರ. ನನ್ನ ಹೆಣ್ಮಕ್ಳು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ಬಿಡ್ತಾರ ತವ್ರವನಿಗೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಬರೀ ವಾರ ಒಂದು ಏನಾರ ಇರೋದ ಆ ಸಂಘಕ್ಕೊಂದು ಸೇರ್ಕೊಂಡಾಡ್ರಿ, ಧರ್ಮಸ್ಥಳ ಸಂಘಕ್ಕೆ. ವಾರ ಅವ್ರು ಏನೋ ಟ್ರಿಪ್ ಪ್ಲ್ಯಾನ್ ಮಾಡ್ತಾರಂತ. ಅದಕ್ಕೆ ಏನು ಖರ್ಚು ಬರೋದಿಲ್ಲ, ಹೋಗ್ಬರ್ತೀನಿ ಅಂತ. ಅಲ್ರಿ ಸಾವ್ಕಾರ ನೀವ ಹೇಳ್ರಿ, ಖರ್ಚು ಬರೋದಿಲ್ಲ ಅಂದ್ರೆ ಏಟರಾಟ ಖರ್ಚು ಬರತೈತೆ ಅಲ್ರಿ? ಉಣ್ಣಾಕ ತಿನ್ನಾಕ ಏನಾರ ಅಷ್ಟು ಖರ್ಚು ಬರತೈತೆ ಅಲ್ರಿ? ಏನು ಖರ್ಚು ಇಲ್ದೆ ಹೆಂಗೆ ಹೋಗ್ತಾರ್ರಿ ಒಂದು ಊರಿಂದ ಒಂದು ಊರಿಗೆ? ಅಲ್ರಿ ಸಾವ್ಕಾರ, ಇಷ್ಟ ಹೇಳಿರು ನನ್ನ ಮಾತು ಕೇಳೋದಿಲ್ರಿ ನನ್ನ ಹೆಂಡತಿ. ಎಷ್ಟು ಇದನ್ನ ಮಾಡ್ಬೇಕು, ಎಷ್ಟು ಇದನ್ನು ಮನ್ಸಿಗೆ ನೋವು ಮಾಡ್ಕೊತೀನಿ ಗೊತ್ತೇನ್ರಿ ನಾನು. ಹಂಗ್ಯಾಕಾತಪ್ಪ, ಮನ್ಯಾರ ಬಂದಿದ್ನೆಲ್ಲ ಹೇಳಿನಿ ಆ ಹೆಣ್ಮಗಳಿಗೆ. ಇಲ್ಲಾಡ್ರಿ ಸಾವ್ಕಾರ ಹಂಗೇನು ಮಾಡೋದಿಲ್ಲ, ಇನ್ಮ್ಯಾಗ ಹೋಗೋದಿಲ್ಲ ಅಡ್ರಿ ಅಂತ ತಂದಿದ್ಲಲ್ಲ, ಮತ್ತೆ ಯಾಕೆ ಹಿಂಗೆ ಮಾಡಾಕತ್ತಾಳ? ಏನು ಬಿಡ್ರಿ ಸಾವ್ಕಾರ, ನಾನು ಬಾಳೆನ ಸುದ್ದಿಲ್ಲ. ಬಿಡ್ರಿ, ನಂದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ನಾವು ಹಂಗೆ ಹಿಂಗೆ ಬದುಕೋತೀವಿ. ಸಾವ್ಕಾರ ನಿಮ್ಮ ಮಗಗ ಏನೋ ಫಿಕ್ಸ್ ಆತಂತಲ್ರಿ? ಕನ್ಯಾ ಫಿಕ್ಸ್ ಆತಂತಲ್ರಿ? ಹ್ಞೂನಪ್ಪ ಫಿಕ್ಸ್ ಆಗೈತಿ. ಶಿವಪ್ಪನ ಮಗಳ ಕನಕ ಅಂತಿದ್ಲಲ್ಲ. ಹಂಗಾದ್ರು ನನ್ನ ಮಗ ನಿಂದು ದೋಸ್ತಲ್ಲ, ಹೇಳಿಲ್ಲ ಏನು? ಸಾವ್ಕಾರ ಹೇಳ್ಯಾನ್ರಿ. ಆದರೂ ನಿಮ್ಮನ್ನ ಒಂದು ಮಾತು ಕೇಳೀನಿ. ಹ್ಞೂನಪ್ಪ, ಮತ್ತು ನಿನ್ನೆ ಕೇಳಿದ್ನಲ್ಲ ನಿನ್ಗೆ ಹಂಗೆ ಅವ್ರ ಮನ್ಯಾಗ ಅಂತಂದ. ನೀನು ಚಲೋ ಇರ್ರಿ ಸಾವ್ಕಾರ, ಚಲೋ ಆಗತ್ತೆ ನಿಮ್ಮ ಮಗಗ, ಆ ಹುಡುಗಿಗೆ ಚಂದ ಆಗತ್ತೆ ಜೋಡಿ ಅಂತ ಅಂದಿದ್ದಕ್ಕೆ ಮತ್ತು ನಾನು ಮುಂದಿನ ಹೆಜ್ಜೆ ಹಾಕಿನಪ್ಪ ಸಿದ್ದಪ್ಪ. ಹ್ಞೂನ್ರಿ ಸಾವ್ಕಾರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಒಬ್ಬರು ಬಾಯಾಗ ಕೆಟ್ಟ ಅಭಿಪ್ರಾಯ ಇಲ್ಲ ಅವ್ರ ಮನೆ ಅಂತನ ಮ್ಯಾಗ. ಪಾಪ ತಂದೆ ಮಗಳ ಇಬ್ಬರ ಇರೋದು ಬಿಡ್ರಿ, ಆದರೂ ಭಾಳ ಅಭಿಮಾನ ಐತಿ ಎಲ್ರಿಗೂ. ಭಾಳ ಗೌರವ ಕೊಡ್ತಾರೆ ಅವಂಗೆ. ಹಾಲು ಮಾರೋ ಇದ್ರು ಭಾಳ ಗೌರವ ಕೊಡ್ತಾರೆ. ಹಿಂಗಾಗಿ ನಿಮಗೆ ಕೊಡ್ರಿ ಅಂತಂದು ಇದು ತಗೋರಿ ಅಂತಂದು ಹೇಳೀನಿ. ಅದ ನೀ ಹೇಳಿಂದ ಸ್ವಲ್ಪ ಧೈರ್ಯ ಬಂದೈತೆ ನೋಡಪ್ಪ ಸಿದ್ದಪ್ಪ. ಆಮ್ಯಾಗ ಫಿಕ್ಸ್ ಆಗೋದೈತಿ. ಈಗೆಲ್ಲ ಸಾಲವಳಿ ಒಂದು ತಗೊಂಬರ್ಬೇಕ. ಚಲೋ ಸ್ವಾಮಿಗಳ ಕಡೆ ಹೋಗಿ ಸಾಲವಳಿ ತಗೊಂಬರ್ತೀನಿ ಸಾವ್ಕಾರ. ಇನ್ನೊಂದ್ರಿ ತಪ್ಪು ತಿಳ್ಕೊಬೇಡ್ರಿ, ನಾನು ಹೇಳಕತ್ತೀನಂತಂದ ನೀವೇನು ಹೇಳಿರಲ್ಲ ಸಾಲವಳಿ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. ನಿಮ್ಮ ಮಗಂದು ಹುಟ್ಟಿದ ತಾರೀಕು ಎಲ್ಲ ಬರೋಬ್ಬರಿ ತಗೋರಿ, ಆ ಹುಡುಗಿದು ಹುಟ್ಟಿದ ತಾರೀಕು ಎಲ್ಲ ಬರೋಬ್ಬರಿ ತಗೋರಿ. ಸ್ವಾಮಿಗಳ ಕಡೆ ಕೇಳ್ರಿ, ಅವು ಗುಣಗಳು ಏನಾರ ಕೂಡಿದ್ರಷ್ಟ ನೀವು ಮಾಡ್ರಿ ಸಾವ್ಕಾರ. ಇಲ್ಲ ಅಂದ್ರೆ ನಮ್ಮಂಗೆ ಆಗಬಾರ್ದ್ರಿ ಬಾಳೆ. ನಮ್ಮ ಹೆಣ್ಮಕ್ಳ ಡೇಟ್ ಆಫ್ ಬರ್ತಾಗ ತಪ್ಪು ಕೊಟ್ಬಿಟ್ಟಿದ್ರಂತ್ರಿ ಅವ್ರ ಮನ್ಯಾಗ. ಆಮ್ಯಾಗ ಹೇಳಿರಿ. ಅಯ್ಯೋ ಹೌದಾ? ಮತ್ತೇನ ತೋರಿಸಿದ್ದಾನ? ಏನಾಗ್ಬೇಕ್ರಿ, ಆಮ್ಯಾಗ ಒರಿಜಿನಲ್ದು ಸಾಲವಳಿ ತೆಗೆದು ನೋಡ್ರ ನಂದು ಅಕ್ಕಿದು ಕೂಡೇ ಬಂದಿಲ್ರಿ. ಅದು ಮದುವೆ ಆಗೇನು ಗೊತ್ತಾಗೈತ್ರಿ ಸಾವ್ಕಾರ. ಏನು ಮಾಡ್ತೀರಿ ಈಗ ನೋಡ್ರಿ, ದಿವಸ ಒಂದಕ್ಕೂ ಜಗಳ. ನಾ ಕುಡಿದು ಬರಾವ, ಆಕಿ ತವ್ರ ಮನೆಗಂತ ಹೋಗ್ಬಿಡತಾಳೆ. ಹಿಂಗಾಗೈತೆ ನೋಡ್ರಿ ನಮ್ಮ ಬಾಳೆ. ಅದಕ್ಕೆ ಸಾಲವಳಿ ಅನ್ನೋದು ಭಾಳ ಅಂದ್ರೆ ಭಾಳ ಮುಖ್ಯವಾದ ಘಟ್ಟ ನೋಡ್ರಿ ಸಾವ್ಕಾರ. ಹೌದಪ್ಪ, ನನ್ನ ಮಗನಂತರೂ ಬರೋಬ್ಬರಿ ಐತಿ ಡೇಟ್ ಆಫ್ ಬರ್ತಾ. ಆಮ್ಯಾಗ ಆ ಹುಡುಗಿದು ಕೇಳ್ಕೊಂಬರ್ಬೇಕು. ನಮ್ಮ ರುದ್ರಪ್ಪಗೆ ಹೇಳಿ, ನಮ್ಮ ಮನ್ಯಾಗ ಇದನ್ನ ಮಾಡ್ತಾನೆ, ಕೆಲಸ ಮಾಡ್ತಾನಲ್ಲ, ಅವ್ನು ಕೇಳಿನಿ ಬಯೋಡಾಟ ತೊಗೊಂಬಾರಪ್ಪ ಅಂತಂದು ಹೇಳಿನಿ. ಅವ್ನು ತಗೊಂಡು ಕೊಡ್ತಾನೆ, ಬರೋಬ್ಬರಿ ಕೇಳ್ತೀವಿ. ಸಾಲವಳಿ ಬಂದ್ರೆ ಅಷ್ಟ ಮುಂದಿನ ವಿಚಾರ ಮಾಡಿಸಿದಪ್ಪ, ಸುಮ್ಮನೆ ಯಾಕೆ? ಹೌದಿಲ್ಲ? ಹ್ಞೂನ್ರಿ ಸಾವ್ಕಾರ, ಸಾಲವಳಿ ಬಂದ್ರೆ ಅಷ್ಟ ಮುಂದಿನ ವಿಚಾರ, ಇಲ್ಲ ಅಂದ್ರೆ ಬಾಡೋಗಿಲ್ಲ ಬೇಡ. ಆಯ್ತಪ್ಪ.
ಏ ಮುಷ್ಯ ನಿಂದಿರ್ಲೇ ಇಲ್ಲ. ಅಯ್ಯೋ ಯಾಕ್ರಿ ಸಾವ್ಕಾರ ಯಾಕ್ರಿ? ಲೈ ಎಲ್ಲಿ ಹೋಗಿದ್ರಲೇ ಮಕ್ಕಳ ಈ ಕಡೆ? ಅದ ನಮ್ಮ ಸಾಲಿಗೆ ಹೋಗಿದ್ವಿ ರೀ. ಸಾಲಿಗೆ ಹೋಗ್ತಾ ಬರುತ್ತ ಮುಂದೆ ಹಿಂಗ ಈ ಕಡೆ ಆಸೆ ಹೋದ್ರ ಸನಿ ಆಗತ್ತಂತ ಇವ ಹೇಳಿದ್ರಿ. ಅದಕ್ಕೆ ಹಿಂಗಾಸ್ ಬರತ್ತಿದ್ವಿ ರೀ. ಲೇ ಮಗನ ಲೇ ಸುಮ್ಮಿರ್ಲೇ ಸಾವ್ಕಾರ ಮಗನ. ಅವ್ರ ಹೊಲಕ್ಕೆ ಹೋಗಿ ನೆಲ್ಲಿಕಾಯಿ ಹರ್ಕೊಂಡ್ ಬಂದಿದ್ದು ಗೊತ್ತಾತಂದ್ರ ಮಗನ ಮೊನ್ನೆ ಏನಾಗ್ಯದ ಗೊತ್ತಿಲ್ಲ. ಆಯ್ತಾಯ್ತು. ಲೇ ಮಕ್ಕಳ ಎಟರ ಓಡಾಳತನ ಮಾಡ್ತಿರ್ಲಿ. ನಿಮ್ಮ ಸಾಲಿ ದಾರಿ ಹಿಂಗೆ ಬರ್ತೈತನ? ನಡಿ ಮಕ್ಕಳ ನಿಮ್ಮ ಹಿಂದೆ ಬರ್ತೀನಿ ನಡ್ರಿ. ಅದೆಲ್ಲಿ ಬರ್ತೈತೆ ನಾನು ನೋಡ್ತೀನಿ. ಲೇ ನನಗೇನು ಇದನ್ನು ತಿನ್ನಿಸ್ತೀರನ್ಲೇ ಚಳೆ ಅಂತ ತಿನ್ನಿಸ್ತೀರನ? ನಿಮ್ಮ ಸಾಲಿ ರೂಟ ಬೇರೆ ರೂಟ ಬೇರೆ ಆತ. ಇಲ್ಲಿ ಎದಕ್ಕೆ ಬಂದಿದ್ರು ಮಕ್ಕಳು? ಅದ ಹಂಗೆ ವಾಕಿಂಗ್ ಅಂತ ಬಂದಿದ್ದೆ ರೀ. ಓಹೋ ವಾಕಿಂಗ್ ಅಂತ ಬಂದಿದ್ರ ಅಂತ. ಇಷ್ಟು ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲಳ. ಮೊನ್ನೆ ನಮ್ಮ ಗೊಂಜಾಳ ಹೊಲದಾಗ ಸಿಕ್ಕಿದ್ರಿ, ಆಮ್ಯಾಗ ಪೊಲೀಸರಿಗೆ ಸಿಕ್ಕಿದ್ರಿ. ಇನ್ನು ಏನು ಮಾಡ್ಬೇಕಂತ ಇದ್ರಿ ಹೇಳ್ರಿ. ಇನ್ನು ಈ ಊರು ಏನು ಮಾಡ್ಬೇಕಂತ ಇದ್ರಿ ಹೇಳಿ. ಇಲ್ರಿ ಸಾಕಾರ ನಾವು ಏನು ಮಾಡಾಕತ್ತಿಲ್ರಿ, ಸುಮ್ಮ ಹಂಗೆ ಅಡ್ಡಾಡಕತ್ತೀವ್ರಿ. ಬ್ಯಾಸರ ಆಗೈತ್ರಿ ಮನ್ಯಾಗ. ಬ್ಯಾಸರ ಮನ್ಯಾಗ? ಲೇ ನಿಮಗೆ ಸಾಲಿಗೆ ಹಚ್ಚಾರಿಲ್ಲ? ಅದ ಸಾಲಿ ಮಧ್ಯಾಹ್ನ ಮ್ಯಾಗ ಬಿಟ್ರಿ. ಮಧ್ಯಾಹ್ನದಿಂದ ಈ ಕಡೆ ಹಿಂಗೆ ಬಂದ್ರಿ, ಹಂಗೆ ಅಡ್ಡಾಡಕ್ಕೆ ಹೋಗೋಣಂತ. ಹೌದಾ? ನಡಿ ಕೇಳ್ತ ನಡಿ ನಿಮ್ಮ ಟೀಚರ್ಗೆ ಮಧ್ಯಾಹ್ನ ಬಿಟ್ಟಾರ ಬೆಳಗ್ಗೆ ಬಿಟ್ಟಿರ ಅಂತಂದು. ಅಂದ್ರೆ ಅವ್ರ ಟೀಚರ್ ಎಲ್ಲ ಮನೆಗೆ ಹೋದ್ರಿ ಅದಕ್ಕೆ ರೀ. ಲೇ ನಮ್ಮ ಹಂಗೇನ ಮಕ್ಕಳ ಯಾರ ಮುಂದೆ ಹಾಂ ಮಾಡ್ಸಾಕತ್ತಿರ್ಲಿ. ನಿಮ್ಮ ಟೀಚರ ನಮ್ಮ ಮನೆ ಸೊಸೆಯಾಗಿ ಬರಾಕತ್ತಾರ, ಅದರ ಗೊತ್ತಾ ನಿಮ್ಗೆ? ಹ್ಞೂನಪ್ಪ ಮಗನ, ಇನ್ನೊಂದು 6 ತಿಂಗಳದೊಳಗೆ ಮದುವೆ ಆಗಿ ಸೊಸಿ ನಮ್ಮ ಮನೆಗೆ ಬರ್ತಾಳ ನಿಮ್ಮ ಕನಕ ಟೀಚರ. ಹೋಗಿ ಕೇಳಂದ್ರೆ ಕೇಳ್ಬಿಡ್ತಾನೆ ಮತ್ತೆ. ಅಯ್ಯೋ ಬ್ಯಾಡ್ರಿ. ಲೇ ಸಾಲಿಗೆ ಅದಕ್ಕೆ ಓದಾಕ್ ಕಳಿಸ್ತಾರ ಮಕ್ಕಳ, ಅಲ್ಲಿ ಅಡ್ಡಾಡಕ್ಕೆ ಕಳಿಸ್ತಾರ. ಬರೀ ಹೊಲ ಅಡ್ಡಾಡ್ತಿರಲ್ಲಿ. ನಾನೇ ಎಷ್ಟು ಸಲ ನೋಡಿನ ಮಕ್ಕಳ ನಿಮ್ಮನ್ನ. ಅಣ್ಣ ನೀ ಸುಮ್ಮಿರ, ನೀ ಸ್ವಲ್ಪ ದೂರ ಸರಿ. ಗಬ್ಬು ವಾಸನೆ ನಾರಾಕತ್ತೈತಿ. ಏಯ್ ನನಗ ಮಗನ ವಾಸನೆ ನಾರಾಕತ್ತೈತಂತಿ. ಅಣ್ಣ ಸ್ವಲ್ಪ ಸುಮ್ಮಿರಣ, ಯಾಕೆ ಹಿಂಗೆ ತಲೆ ಕೆಡ್ಸಾಗತ್ತಿ? ಏ ಸಿದ್ದಣ್ಣ ನೀ ಸುಮ್ಮಿರ, ನಾ ಮಾತಾಡ್ತೀನಿ ಸುಮ್ಮಿರ. ಸಾವ್ಕಾರ ನಿಮ್ಗಿನ್ನ ಗೊತ್ತಿಲ್ರಿ, ಭಾಳ ಅಂದ್ರೆ ಭಾಳ ಉಡಾಳ ನನ್ನ ಮಕ್ಳದಾರ್ರಿ ಇವ್ರ. ಮೊನ್ನೆ ಅಲ್ಲಿ ಕಬ್ಬಿನ ದಂಡಿಗೆ ಉರಿ ಹಚ್ಚಿ ಬಂದಾರ ನೋಡ್ರಿ. ಅದು ನಾ ಕೆಲಸ ಮಾಡೋ ಹೊಲದ ಮಾಲೀಕಂದ್ರಿ ಅದು. ಲೇ ಹೌದಾ? ಲೇ ಎಟ್ಟರ ಉಡಾತನ ಮಾಡ್ತಿರ್ಲಿ, ಅದಕ್ಕೆ ಯಾಕೆ ಉರಿ ಹಚ್ಚಕ್ಕೆ ಹೋಯ್ತಿರ್ಲಿ? ಏನು ಸಾವ್ಕಾರ ಇವ್ನು ನಂಬಕ್ ಹೋಗ್ಬೇಡ್ರಿ. ಇವ ಕುಡ್ದು ನಿಷೇಧ ಏನಾರ ಹೇಳ್ತಾನ್ರಿ. ಅದ ನಾವು ಕಟ್ಟಿಗೆ ಹಚ್ಚಿ ಉರಿ ಕಾಸ್ಕೊಳಕತ್ತಿದ್ವಿ ರೀ. ತಂಡಿ ಭಾಳ ಐತ್ ನೋಡ್ರಿ ಸಾವ್ಕಾರ, ಅದಕ್ಕೆ ಉರಿ ಕಾಸ್ಕೊಳಕತ್ತಿದ್ವಿ ರೀ. ಹೌದ್ರಿ, ಉರಿ ಕಾಸ್ಕೊಳಕತ್ತಿದ್ವಿ ರೀ. ಏನೇನ ಹೇಳ್ತಾನ್ರಿ, ಅದಕ್ಕೆ ಏನ್ರ ಅವಧಿಗೆ ಏನು ಬೆಂಕಿ ಹತ್ತೇ ಇಲ್ರಿ ಅದು. ಓಹೋ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ಉರಿ ಕಾಸ್ಕೊತೀರನ್ರಲ್ಲೇ ನೀವು? ಅಣ್ಣ ಸ್ವಲ್ಪ ಸುಮ್ಮಿರಣ, ಯಾಕೆ ಹಿಂಗೆ ತಲೆಗೆ ಕೆಡ್ಸಾಕತ್ತಿ? ಇದ್ದಿದ್ದು ಹೇಳ, ಇಲ್ಲದೆಲ್ಲ ಯಾಕೆ ಹೇಳಕತ್ತಿ? ನಾನು ಮತ್ತೆ ನೋಡು ಮತ್ತೆ ಏನು ನೋಡ್ಲಿ? ಏನಾಯ್ತು ನಿನ್ನ ಮಗಳ ಏನು ನೋಡಾಕ ಮಂಗ್ಯಾನ್ಕಿ? ಸಾಕಾರ ಅವ್ನು ನೋಡ್ರಿ ಮತ್ತೆ ಭಯಾಕತ್ತಾನ. ಮತ್ತೆ ನಾ ಇಲ್ಲೇ ಕಲ್ಲೆಟ್ಟು ಓಡ್ಬಿಡ್ತೀನಿ. ಸುಮ್ಮಿರಿ, ಯಾವ್ದಕ್ಕೆ ಜಗಳ ಮಾಡ್ತೀರ? ಸುಮ್ಮಿರೇಟ. ತಮ್ಮ ಹೋರಿ ನೀವು ಈಗ ಹೋರಿ, ಮತ್ತೆ ಇದನ್ನ ಮಾಡ್ತಾನ. ಇನ್ನೊಂದ್ಸಲ ಎಲ್ಲಿ ಕಾಣ್ಬಾರ್ದಂತ ಹೇಳಿನಿಟ್ರಲ್ಲ, ಎಷ್ಟರ ಅಡ್ಡಾಡ್ತಿರ್ಲಿ ಊರಾಗ. ಇಲ್ಲ ಅಡ್ರಿ, ಇನ್ ಮ್ಯಾಗ ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ನೀವು ಎಲ್ಲಾರ ಇದ್ರು ದೂರತ್ತ ಹಿಂಗ ಸೈಡ್ ಪಾಸ್ ಆಗ್ಬಿಡ್ತೀವಿ. ನಡಿ ಮಚ್ಚ ನಡಿ, ಹೋಗೋಣ ನಡಿ. ಸಾವ್ಕಾರ ಭಾಳ ಅಂದ್ರೆ ಭಾಳ ಉಡಾಳ ನನ್ನ ಮಕ್ಕಳ್ರಿ ಇವ್ರ. ನಿಮಗಿನ್ನ ಗೊತ್ತಿಲ್ಲ ಏನೇನು ಉಡಾತನ ಮಾಡ್ಯಾರ. ನಮಗ್ ಕಣ್ಣಿಗೆ ಬಿದ್ದಿದ್ದ ಸ್ವಲ್ಪ, ಇನ್ನು ದೇವ್ರಿಗೆ ಕಣ್ಣಿಗೆ ಬಿದ್ದಿದ್ದು ಎಟ್ಟೋ ರೀ. ಏನು ಮಾಡೋದಪ್ಪ, ಮೊನ್ನೆ ಪೊಲೀಸರ ಕಡೆ ಸಿಕ್ಕೊಂಡಿದ್ರ. ಮತ್ತು ಎಲ್ಲಿ ಅವನವನ ಪೊಲೀಸರು ತೊಗೊಂಡು ಹೋಗಿ ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತೈತಂತಂದು ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಆ ಸಾಹೇಬ್ರಿಗೆ ಕರ್ಕೊಂಬನ್ನಿ. ಆದರೂ ಇನ್ನೇನು ಇದಾವಲ್ತಪ್ಪ, ಇವರು ಸುದ್ದ ಅವಲ್ರ. ಬರೀ ಉಡಾಗರಿ ಮಾಡ್ಕೊಂತ ಅಡ್ಡಾಡ್ತಾರ. ಅಲ್ಲೋ 4 ಅಕ್ಷರ ಕಲಿತ್ರ ಸ್ವಲ್ಪ ಮರ್ಯಾದೆ ಸಿಗತೈತೆ 4 ಮಂದಿಯಾಗ. ಅದು ಕಲಿಕ್ಕಂದ್ರೆ ಎಲ್ಲಿ ಮರ್ಯಾದೆ ಕೊಡ್ತಾರೆ ಇವ್ರಿಗೆ? ನೀವು ಹೇಳೋದು ಕರೆನೇ ರೀ ಸಾವ್ಕಾರ, ಆದ್ರೆ ಏನು ಮಾಡೋದ್ರಿ, ಅವ್ರನೇ ಬರ. ಆಯ್ತಾಳಪ್ಪ, ಆದಂಗೆ ಅಲ್ಲಿ ಶಿವಪ್ಪ ಇಟ್ಟಂಗೆ. ನಾ ಇನ್ನು ಬರ್ತೀನಪ್ಪ. ಆಯ್ತು ರೀ ಸಾವ್ಕಾರ, ಹೋಗ್ಬರ್ರಿ.